ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಶುಭೋದಯ. ಸಮಯ ಬಂದು ಇವಾಗ 9 ಗಂಟೆ 18 ನಿಮಿಷ ಆಗಿದೆ. ಸೊ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಾಗೋಗಿದೆ ಅಂದರೆ ಬೆಂಗಳೂರು ಮೈಸೂರು ರೂಟ್ ಅಂತೂ ನಾನು ಗುತ್ತಿಗೆ ತಗೊಂಡ್ಬಿಟ್ಟಿದ್ದೀವಿ. ನಾನು ನಮ್ಮಮ್ಮ ಆಗಲಿ ನಮ್ಮ ಅಕ್ಕ ಆಗಲಿ ಮೈಸೂರು ಬೆಂಗಳೂರು ರೂಟ್ ಅಂತೂ ಚೆನ್ನಾಗೆ ಓಡಾಡ್ತಾ ಇದ್ದೀವಿ. ಹೇಗಿದ್ರು ಎಂಗೇಜ್ಮೆಂಟ್ ಬೇರೆ ಆಗ್ತಾಯಿದೆ ಅಕ್ಕಂದು. ಮೊನ್ನೆನೂ ಬೆಂಗಳೂರಿಂದ ಬಂದೆ, ಮತ್ತೆ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕಪ್ಪ ಏನು ಗುರು ಬೆಂಗಳೂರಿಗೆ ಹೋಗ್ತಾ ಇದೆಯಾ ಅಂದರೆ, ಸೊ ಆ್ಯಸ್ ಯೂಶುವಲ್ ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಕಡೆಯಿಂದ ಗೆಟ್ ಟುಗೆದರ್ ಮೀಟಪ್ಪು. ಸೊ ಇವತ್ತು 9ನೇ ತಾರೀಕು ಶನಿವಾರ 9-10 ರೈಡ್. ಇದು ರೈಡ್ ಇನ್ ದ ಸೆನ್ಸ್ ನನಗೆ ರೈಡು ಬೆಂಗಳೂರಿಂದ ಒಂದು ಆಲ್ಮೋಸ್ಟ್ ಒಂದು 40 ಕಿಲೋಮೀಟ್ರ್ ಒಳಗಡೆ ಅಂದ್ಕೊಳ್ಳಿ. ಇದು ಯಾವುದಪ್ಪ ಹೆಸರುಘಟ್ಟ ಹತ್ರ ಒಂದು ರೆಸಾರ್ಟ್ ಇದೆ. ಸೊ ಅಲ್ಲೆಲ್ಲ ರೆಸಾರ್ಟಲ್ಲಿ ಮೀಟಪ್ ಆಗ್ತಾ ಇರೋದು. ಚೆನ್ನಾಗಿರುತ್ತೆ. ಒಂದು ಆಲ್ಮೋಸ್ಟ್ ಒಂದು 25 ಜನ ಬರ್ತಾಯಿದ್ದಾರೆ ಅಂತ ನನ್ನ ಭಾವನೆ. ಆಲ್ಮೋಸ್ಟ್ ಎಲ್ಲರೂ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಸೊ ಹೊಸಬ್ರು ಕೂಡ ನಾವುಗಳು ಮೀಟ್ ಮಾಡ್ಬೋದು. ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್ಬು ಎಲ್ಲ ಹೊಸಬ್ರು ಯಾರ್ಯಾರು ಇದ್ದಾರೋ, ನಾನು ನೋಡಿಲ್ದಿರೋರು ಮೋಸ್ಟ್ಲಿ ಕೆಲವೊಬ್ಬರು ನೋಡಿರ್ತಾರೆ, ಕೆಲವೊಬ್ಬರು ನೋಡಿರಲ್ಲ ನಾನು. ಸೊ ಆದಷ್ಟು ಎಲ್ಲರೂ ನಮ್ಮ ಕ್ಲಬ್ಬಿಗೆ ಜಾಯ್ನ್ ಆಗ್ರಿ, ಎಲ್ಲ ಮಜಾ ಮಾಡೋಣ. ಸೊ ಇವಾಗ ಎಲ್ಲ ಮಾಡಿಕೊಂಡು 5 ಗಂಟೆಗೆ ಇದ್ದೆ. ರೈಡು ಅಂತ ಬಂದ್ಬಿಟ್ಟ ಅಂದರೆ ನಿದ್ದೆನೇ ಬರೋದಿಲ್ಲ ಗುರು. 4:15ಗೆ ಎದ್ದು ಕೂತಿದ್ದೆ ನಾನು. ಆಮೇಲೆ ಇನ್ನೂ ನೋಡಿದೆ ಅಂದರೆ ಹಿಂದೆ ಗುರು ಇನ್ನೂ 4:15 ಗುರು ಅಂದ್ಕೊಂಡು ಮತ್ತೆ ಮಲಗಿದ್ದಾಯಿತು. ಸರಿ ಆಯ್ತು, ಇನ್ನೇನು ಮಾಡೋಣ. ಮತ್ತೆ ಮಲ್ಕೊಂಡೆ, ಇನ್ನೊಂದು 1.5 hour ಮಲ್ಕೊಂಡೆ. ಮತ್ತು 6 ಗಂಟೆಗೆ ಹೆಸರೇ ಆಯಿತು. ಹೆಸರು ಆಗಿ ಇವಾಗ ಪೂಜೆ ಎಲ್ಲ ಮಾಡಿ ಇವಾಗ ಹೊರಟಿದ್ದೀನಿ. ಅಂದರೆ 8:15 ಮನೆ ಬಿಟ್ಟಿದ್ದು. 8:15 8:30 ಸಮಥಿಂಗು. ಇವಾಗ ಆಲ್ಮೋಸ್ಟ್ 9:30 ಆಗ್ತಾ ಬರ್ತಾಯಿದೆ ಗೈಸ್. ಆಲ್ಮೋಸ್ಟ್ ಬೆಂಗಳೂರಿಂದ ಮೈಸೂರಿಂದ ಇಲ್ಲಿವರೆಗೂ 100 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ. ಇನ್ನೊಂದು 50 ಕಿಲೋಮೀಟ್ರ್ ಏನೋ ಇರ್ಬೋದು ಬೆಂಗಳೂರು. ಆಲ್ಮೋಸ್ಟ್ ರಾಮನಗರನ ಇದು? ಮೇ ಬಿ ರಾಮನಗರನೇ. ಓಕೆ ಬನ್ನಿ, ಲೇಟ್ ಮಾಡೋದು ಬೇಡ. ಇನ್ನೊಂದು 3/4 ಗಂಟೆ ಇಲ್ಲ 1 ಅವರಲ್ಲಿ ರೀಚ್ ಆಗಬೇಕು ಬೆಂಗಳೂರಿಗೆ. ಅದು ನನ್ನ ಅಜೆಂಡಾ. ಓಕೆ, ಬರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಟೀ ಶಾಪ್ ಹಾಕ್ಕೊಂಡೆ. ಆಲ್ಮೋಸ್ಟ್ ಎಲ್ಲಿ ಮೈಸೂರು ಹತ್ರನೇ ಟೀ ಬ್ರೇಕ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಗೈಸ್ ಇವಾಗ ಹೊರಡ್ತಾ ಇದ್ದೀವಿ. ಅಣ್ಣನ ಮನೇಲಿ ಇದ್ದು ಒಂದು ಸ್ವಲ್ಪ ಹೊತ್ತು 1/4 ಗಂಟೆ ಚಿಲ್ ಮಾಡಿದ್ವಿ. ನಾವು ಇವಾಗ ಹೊರಡಬೇಕು. ಇಲ್ಲಿಂದ ಏನೊಂದು 25 ನಿಮಿಷ ಅಷ್ಟೇ, 1/2 hour ಡ್ರೈವು ಅಷ್ಟೇ. ಅಲ್ಲಿ ಹೋಗಿ ಇವಾಗ ಆಲ್ಮೋಸ್ಟ್ ಎಲ್ಲ ಗಿರಿ ಅಣ್ಣ ಸಿಕೆ ಅಣ್ಣ ಎಲ್ಲ ಬರ್ತಾಯಿದ್ದಾರೆ, ನಮ್ಮ ಬಾಯ್ಸ್ ಎಲ್ಲ ಬರ್ತಾಯಿದ್ದಾರೆ. ಇವತ್ತೆಲ್ಲ ನೈಟ್ ಸ್ಟೇ ಅಲ್ಲೇ. ಸೊ ಅಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ನೋಡೋಣ. ಈವ್ನಿಂಗ್ ಅಷ್ಟೊತ್ತಲ್ಲಿ ಒಳ್ಳೆ ಜಾಲಿ ಮಾಡ್ಬೋದು. ಆಮೇಲೆ ಊಟ ಮಾಡು ಮಲ್ಕೊ ಅಷ್ಟೇ. ನಂಗೆ ಬರ್ಬೇಕಾದ್ರೆ ಯಾವ ರೂಟಲ್ಲಿ ಕರ್ಕೊಂಬಂತಿದ್ದು, ಕೆಮಿಲಿಯಾನು. ಬಣ್ಣ ಬದಲಾಯಿಸ್ತಾರಲ್ಲ ಅದೇ. ಏನು ಚೆನ್ನಾಗಿದೆ ಇಲ್ಲಿನೂ, ಸಖತ್ತಾಗೆ ಸೈಟೆಲ್ಲ. ಬನ್ನಿ ಡೈರೆಕ್ಟಾಗಿ ಅಲ್ಲಿಗೆ ಸಿಗೋಣ.
ocean as my guide. Top down riding, let the West Coast vibes collide. Corner store stops, grab a drink, it's all good. Cruising through the streets of my neighborhood. Hey yo, West Coast weather, the sun sets slow. Say what? Chilling with the homies, let that talk box glow. Barbecues and palm trees, vibe real tight. Retro beats bumping beneath the moon tonight. Cali breeze blowing, let the funk take the floor. Some so smooth, leave them shouting for more. Beach chair chilling, toes dug in the sand. With that bass line grooving, life feels so grand. Ayo, West Coast, where the sun sets gold. Cruising past the waves, feel that rhythm unfold. Beachfronts to backyard, parties in sight. Under neon skies that light up the night. Yo, hit the boulevard, hit a tire screech. Soundtrack of the streets, with that funkin' reach. Got my shades on, keeping it classy, not fast. Rolling like a 79, we're built to outlast. Hey yo, West Coast, let's groove till we drop. Souls keep singing, let the bass lop. BBQs to moonlit tides, we shine bright on this retro ride that defines our life. Ooh yeah. ಹಾಯ್ ಹಲೋ ನಮಸ್ಕಾರ ಗುರು. ಸೊ ನಿನ್ನೆ ಬಂದ್ವಿ, ಎಲ್ಲ ಫುಲ್ ಚಿಲ್ಔಟ್ ಎಲ್ಲ ಮಾಡಾಯಿತು. ಭಾರಿಯಾಗಿತ್ತು ಪ್ಲೇಸ್ ಮಾತ್ರ. ಸೊ ಇದು ರೆಸಾರ್ಟ್ ನೇಮ್ ಬಂದು ಸುವಿಧಾ ರೆಸಾರ್ಟ್ಸ್ ಅಂತ ಇರುತ್ತೆ ಇದು. ಸೊ ಪಾರ್ಟಿನೂ ಮಾಡ್ಕೊಬೋದು, ವೆಡ್ಡಿಂಗ್ ರೆಸಾರ್ಟ್ಸು ಇರುತ್ತೆ. ಈ ರೆಸಾರ್ಟಲ್ಲಿ ವೆಡ್ಡಿಂಗು ಕೂಡ ಮಾಡ್ಕೊತಾರೆ. ಸೊ ಇಲ್ಲೇ ಇದೆ ನೋಡಿ, ಡಿಲೆಕ್ಸ್ ಆ್ಯಂಡ್ ಸುಪೀರಿಯರ್ಸ್ ರೂಮ್ಸ್, ಸ್ವಿಮ್ಮಿಂಗ್ ಪೂಲ್, ಪ್ರೈವೇಟ್ ಪಾರ್ಟಿ ಏರಿಯಾ, ಪೂಲ್ ಸೈಡ್ ಪಾರ್ಟಿ ಏರಿಯಾ, ವೆಡ್ಡಿಂಗ್ ವೆನ್ಯೂ. ಇಲ್ಲೇ ನಂಬರ್ ಇರುತ್ತೆ, ಎಲ್ಲ ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತೀನಿ. ಸೊ ದಟ್ ನೀವು ಕೂಡ ನೋಡ್ಕೊಬೋದು. ನಿಮ್ಮ ಫ್ಯಾಮಿಲಿಗೂ ಇಲ್ಲ ಆಗ್ತಾ ಇರೋವ್ರಿಗೂ ಈ ಪ್ಲೇಸು ಸೂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಒಂಥರ ಚೆನ್ನಾಗಿದೆ. ಇನ್ನು ನೈಟ್ ಹೊತ್ತೆಲ್ಲ ಆಯಿತು ಅಂದರೆ ಇದೆಲ್ಲ ಫುಲ್ ಮರದ ಮೇಲೆಲ್ಲ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನೆನ್ನೆ ನನಗೆ ಹುಷಾರಿರಲಿಲ್ಲ, ಸೊ ಮಲ್ಕೊಂಬಿಟ್ಟೆ. ಸಿಕ್ಕಾಬಟ್ಟೆ ತಲೆ ನೋವ್ತಾಯಿತ್ತು ಅಂತ. ಸೊ ಇವಾಗ ನೆನ್ನೆ ನೈಟ್ಸ್ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಹುಷಾರಾಗಿದ್ದೀನಿ ಇವಾಗ, ನೋ ಇಶ್ಯೂಸ್. ಅಲ್ಲಿ ಸ್ವಿಮ್ಮಿಂಗ್ ಪೂಲು ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಬಂತು ಅಂದರೆ ತಿಂಡಿ ಊಟ ಎಲ್ಲ ಮಾಡ್ಕೊಬೋದು ಅಲ್ಲಿ. ಬನ್ನಿ ಇವಾಗ ಸ್ವಿಮ್ಮಿಂಗ್ ಪೂಲೆಲ್ಲ ತೋರಿಸ್ತೀನಿ. ಒಂದು ಸುಮಾರು ಏನಿಲ್ಲ ಅಂದ್ರೂ ಒಂದು 10-15 ರೂಮ್ಗಳಿದೆ. ಜಾಲಿಯಾಗಿರ್ಬೋದು.
ಅದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇಲ್ಲಿ. ಸೊ ನೋಡಿ ಸ್ವಿಮ್ಮಿಂಗ್ ಪೂಲು ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ನಿಮ್ಮದೇ ಒಂದು ನೆನ್ನೆ ಆಲ್ಮೋಸ್ಟ್ 2.5 hours ಆಟಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲೇ. ಚೆನ್ನಾಗಿದೆ, ಚೂರು ಗಲೀಜಿಲ್ಲ ಗುರು, ಹಂಗೆ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ನವಿಲು ಕೂಗ್ತಿರೋ ಸೌಂಡು ತುಂಬ ಚೆನ್ನಾಗಿ ಕೇಳುತ್ತೆ ಇಲ್ಲಿ. ಬೆಂಗಳೂರಿಂದ ಜಸ್ಟ್ ನಾರ್ಮಲಾಗಿ ಒಂದು 50 ಕಿಲೋಮೀಟರ್ಸ್ ಇರ್ಬೋದು. ಹೆಸರುಘಟ್ಟ ಅಂತ ಒಂದು ಪ್ಲೇಸ್ ಇದೆ ಇಲ್ಲಿ. ಹೆಸರುಘಟ್ಟ ಹತ್ರ ಸುವಿಧಾ ರೆಸಾರ್ಟ್ಸು ಆಚಾರ್ಯ ಕಾಲೇಜು ಆಪೋಸಿಟಲ್ಲೇ ಇದೆ. ಸ್ವಲ್ಪ ಇಂಟೀರಿಯರ್ ಒಳಗಡೆ ಹೋಗಬೇಕು. ಇಲ್ಲೊಂದು ತೋಟ ಇದೆ, ಇದು ಅಜ್ಜಿ ಮನೆ ತೋಟನೋ ಏನೋ ಒಂದಿದೆ ಅದು. ಏನು ಪ್ಲೇಸ್ ನೇಮ್ ಅದು? ವೇ ಟು ಅಜ್ಜಿ ತೋಟ, ಅಜ್ಜಿ ತೋಟಕ್ಕೆ ದಾರಿ. ಇವರ 3ನೇ ತಲೆ ಅಜ್ಜಿ, ಮುತ್ತಜ್ಜಿ. ಎಷ್ಟು ತೆಂಗಿನಕಾಯಿ ಮರ ಬೆಳೆಸಿದ್ದಾರೆ ನೋಡ್ರಿ ಆಗಿನ ಟೈಮಲ್ಲೇ. ಇವೆಲ್ಲ ಇನ್ನೂ ಅಂಡರ್ ಕನ್ಸ್ಟ್ರಕ್ಟ್ ಆಗ್ತಾಯಿದೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಮಿಕ್ಕಿದೆಲ್ಲ ಜಸ್ಟ್ ನಾರ್ಮಲಾಗಿ ರೆಡಿ ಆಗಿದೆ. ಇಲ್ಲೆಲ್ಲ ಬೈಕ್ ಪಾರ್ಕಿಂಗು ಮಾಡ್ಕೊಬೋದು. ಅದಾದಮೇಲೆ ಇನ್ನೊಂಚೂರು ಮುಂದೆ ಹೋಯ್ತು ಅಂದ್ರೂ ಕಾರ್ ಪಾರ್ಕಿಂಗು ಎಲ್ಲ ಇದೆ. ಎಲ್ಲ ಪಾರ್ಕಿಂಗ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವೆಲ್ಲ ರೆಡಿ ಆಗಬೇಕು, ಇನ್ನು ಕೆಳಗಡೆ ಎಲ್ಲ ರೆಡಿ ಆಗ್ತಾಯಿದೆ. ಓಕೆ.